ಬೆಂಗಳೂರು ಸಿಟಿಯಲ್ಲಿ ರಾಶಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಅವಲಹಳ್ಳಿ ಬಳಿ ಭಾರೀ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದೆ. 225 ಜಿಲೆಟಿನ್ ಕಡ್ಡಿ ಮತ್ತು 50 ಡಿಟೋನೇಟರ್ ವಶಕ್ಕೆ ಪಡೆದಿದೆ ಖಾಕಿ. ಅವಲಹಳ್ಳಿ ಬಳಿ ಭಾರೀ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ದು 225 ಜಿಲೆಟಿನ್ ಕಡ್ಡಿ 50 ಡಿಟೋನೇಟರ್ಗಳು ಪತ್ತೆಯಾಗಿದೆ. ಕ್ವಾರಿ ಮಾಲೀಕರಿಂದ ಅಕ್ರಮವಾಗಿ ಜಿಲೆಟಿನ್ ಕಡ್ಡಿ ಮತ್ತು ಸ್ಫೋಟಕ ಸಂಗ್ರಹಿಸಲಾಗಿತ್ತು. ಯಾರಪ್ಪನಹಳ್ಳಿಯಲ್ಲಿ ನಡೀತಾ ಇದ್ದಂತಹ ಅಕ್ರಮ ಕಲ್ಲಿನ ಕ್ವಾರಿ ವೆಂಕಟೇಶ್ವರ ಗ್ರಾನೈಟ್ಸ್ ಎಂಬ ಕಂಪನಿಯನ್ನ ವ್ಯಕ್ತಿ ನಡೆಸ್ತಾ ಇದ್ದಾನೆ. ಪ್ರಾಧಿಕಾರದ ಅನುಮತಿ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇದ್ದಂತಹ ಕ್ವಾರಿ. ಇನ್ನು ಕೇಸ್ ದಾಖಲಿಸಿಕೊಂಡು ಡಿಟೋನೇಟರ್ ಮತ್ತು ಸ್ಫೋಟಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆಯನ್ನು ಕೈಗೊಂಡಿದ್ದಾರೆ ಆಲಹಳ್ಳಿ ಠಾಣೆ ಪೊಲೀಸರು. ವೆಂಕಟರಮಣ ರೆಡ್ಡಿ, ಲೋಕೇಶ್ ರೆಡ್ಡಿ ಮತ್ತು ವಿಕಾಸ್ ಹಾಗೂ ತೋಹಿದ್ ಮತ್ತು ಸಂದೀಪ್ ಎಂಬುವವರ ಮೇಲೆ ಪ್ರಕರಣ ದಾಖಲಾಗಿದೆ. ವೆಂಕಟೇಶ್ವರ ಗ್ರಾನೈಟ್ಸ್ ಎಂಬ ಕಂಪನಿ ನಡೆಸ್ತಾ ಇದ್ದಂಥ ವ್ಯಕ್ತಿ ಪೂರ್ವಾನುಮತಿ ಇಲ್ಲದೆ, ಪ್ರಾಧಿಕಾರದ ಅನುಮತಿ ಇಲ್ಲದೆ ಕ್ವಾರಿಯನ್ನ ಅಕ್ರಮವಾಗಿ ನಡೆಸ್ತಾ ಇದ್ರು ಅನ್ನುವಂಥ ಒಂದು ಗಂಭೀರ ಆರೋಪ ಇದೆ. ಅದರ ಜೊತೆಗೆ ಸ್ಫೋಟಕ ವಸ್ತುಗಳು, ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆಯಾಗಿರುವಂಥದ್ದನ್ನು ಕಾಣಬಹುದು. ರಾಶಿ ಜಿಲೆಟಿನ್ ಕಡ್ಡಿ ಗಮನಿಸ್ತಾ ಹೋಗಬಹುದಾಗಿದೆ. ಪತ್ತೆಯಾಗಿರುವಂಥ ಬಾಕ್ಸ್ನಿಂದ ಏನು ಹೊರತೆಗೆಯಲಾಗ್ತಾ ಇದೆ ಸ್ಫೋಟಕ ವಸ್ತುಗಳು, ಜಿಲೆಟಿನ್ ಕಡ್ಡಿ ಮತ್ತು 50 ಡಿಟೋನೇಟರ್ಗಳು, ಇವಿಷ್ಟನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. 225 ಜಿಲೆಟಿನ್ ಕಡ್ಡಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಇದು ಕ್ವಾರಿ ಮಾಲೀಕ ಅಕ್ರಮವಾಗಿ ನಡೆಸ್ತಾ ಇದ್ದಂಥ ಒಂದು ಬಿಸ್ನೆಸ್ ಇದು. ಅದರ ಜೊತೆಗೇನೆ ಈಗ ಪತ್ತೆಯಾಗಿರುವಂಥ ಇವೆಲ್ಲವೂ ಸ್ಫೋಟಕ ವಸ್ತುಗಳು. ಸೊ ಇದ್ರ ಬಗ್ಗೆ ಈಗ ಅಪ್ಡೇಟ್ಸ್ ಮಾಹಿತಿ ಏನು ಸಿಗ್ತಿದೆ ಅಂತ? ಏನು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೂಡ ಭಾರಿ ಪ್ರಮಾಣದ ಜಿಲೆಟಿನ್ ಕಡ್ಡಿಗಳು ಪತ್ತೆ, ಸ್ಫೋಟಕ ವಸ್ತುಗಳು ಈಗ ಪತ್ತೆ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಬೆಳಕಿಗೆ ಬಂದಿದೆ. ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯರಪ್ಪನಹಳ್ಳಿ ಬಳಿ ಕೂಡ ವಿಧಾನಸೌಧ ಲೇಔಟ್ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಅಕ್ರಮ ಚಟುವಟಿಕೆ ಕೂಡ ನಡೀತಾ ಇದೆ ಅಂತ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು. ಏನು ವೆಂಕಟೇಶ್ವರ ಗ್ರಾನೈಟ್ ಹೆಸರಿನ ಸಂಸ್ಥೆಯಲ್ಲಿ ಯಾವುದೇ ಒಂದು ಪರವಾನಗಿ ಹಾಗೂ ಸಂಬಂಧಿಸಿದ ಯಾವ ಪ್ರಾಧಿಕಾರಿಗಳ ಒಂದು ಅನುಮತಿ ಕೂಡ ಇಲ್ಲದಂತಹ ಒಂದು ಕ್ವಾರಿ ನಡೆಸ್ತಾ ಇದ್ದ ಆರೋಪದ ಕೇಳಿ ಬಂದಿತ್ತು. ಈ ಸ್ಥಳದಲ್ಲಿ ಕೂಡ ಜಿಲೆಟಿನ್ ಪತ್ತೆಗಳು ಈಗಾಗಲೇ ಡಿಟೋನೇಟರ್ಗಳು ಪತ್ತೆ ಆಗಿರ್ತಕ್ಕಂಥ ಸ್ಫೋಟಕ್ಕೆ ಬಳಸುವಂತ ವೈರ್ಗಳು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೂನ್ 4ರಂದು ರಾತ್ರಿ ಏನು ಈ ವೇಳೆ ಕೂಡ ಅವಲಹಳ್ಳಿ ಇನ್ಸ್ಪೆಕ್ಟರ್ ಒಂದು ಖಚಿತ ಒಂದು ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆ ಕೂಡ ನಡೆಸ್ತಾರೆ. ಸ್ಥಳಕ್ಕೆ ದಾಳಿ ನಡೆಸಿ ಪೊಲೀಸರು ಕೂಡ ಅಕ್ರಮ ಆಗಿರ್ತಕ್ಕಂಥ ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಕಲ್ಲು ಸ್ಫೋಟಕ್ಕೆ ಬಳಸ್ತಾ ಇದ್ದೆ ಅನ್ನುವಂತಹ ಜಿಲೆಟಿನ್ ಕಡ್ಡಿಗಳು ಈಗ ಡಿಟೋನೇಟರ್ಗಳನ್ನ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತೆಂಬ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥ ಈ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಸ್ಫೋಟಕ ವಸ್ತುಗಳ ಸುರಕ್ಷತೆ ಮತ್ತು ಅದಕ್ಕೆ ಬಳಕೆಯ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ವೆಂಕಟರಮಣ ರೆಡ್ಡಿ ಹಾಗೂ ಲೋಕೇಶ್ ರೆಡ್ಡಿ ನಿವಾಸದ ಒಂದು ಹಾಗೂ ಏನು ಸಂದೀಪ್ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಈ ಸದ್ಯ ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಸ್ಫೋಟಕ ವಸ್ತುಗಳನ್ನ ಪರಿಶೀಲನೆಗೆ ಒಳಪಡಿಸಿದ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಅಕ್ರಮ ಕ್ವಾರಿ ಚಟುವಟಿಕೆ ಮತ್ತು ಸ್ಫೋಟಕ್ಕೆ ಸಂಗ್ರಹಿಸಿದ ಹಿಂದಿರ್ತಕ್ಕಂಥ ಜಾಲ ಬಗ್ಗೆ ಈಗ ಸಂಪೂರ್ಣವಾಗಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.